ಉದಾಹರಣೆ 1.5 ಕೆಜಿಯಿಂದ 2.5 ಕೆಜಿ ತನಕದ ಕೋಳಿ ಇರುತ್ತೆ. ಕಸ್ಟಮರ್ಗೆ ಯಾವ ಸೈಜ್ ಬೇಕು ಆ ಸೈಜಿನ ಕೋಳಿ. ಹೆಚ್ಚಾಗಿ ಈ ಕೋಳಿ ಹೋಗುದು ದೈವಾರಾಧನೆ ಭೂತಾರಾಧನೆ ಪರ್ಪಸ್ಗೆ ಬಲಿ ಕೊಡ್ಲಿಕ್ಕೆ ಹೋಗುವಂತದ್ದು ಕಲರ್ ಕೋಳಿ. ಸೂಪರ್, ಒಳ್ಳೆ ತಳಿ ಸರ್. ಇದಕ್ಕೆ ಊಟ ಹಾಕಕ್ಕೂ ಕಷ್ಟ ಆಗಲ್ಲ. ಬಾರಿ ಮನುಷ್ಯರ ಹತ್ರ ಬಾರಿ ಪ್ರೀತಿ ಸರ್. ವರ್ಷದಲ್ಲಿ ಒಂದು 25 ಮೊಟ್ಟೆ ಇರ್ತವೆ. 25 ಮೊಟ್ಟೆ ಒಂದು ವರ್ಷದಲ್ಲಿ ಅಷ್ಟೇ ಇಡುದು. ಯಾಕಂತ ಹೇಳಿದ್ರೆ ನಾವು ಅದಕ್ಕೆ ಮೊಟ್ಟೆ ಇಡುವಂತ ಫೀಡ್ ಕೊಡ್ತಾ ಇಲ್ಲ. ಅಂತ ಫೀಡ್ ಕೊಟ್ರೆ ಜಾಸ್ತಿ ಕುತ್ತಿಗೆ ಪಟ್ಟಿ ಇದೆ ಅವೆಲ್ಲ. ಒಂಥರ ಡಿಫ್ರೆಂಟ್ ಆಗಿದೆ ಸರ್. ಅಮೆರಿಕನ್ ಡವ್. ಹೌದು. ಇದು ಜೋಡಿ ಬೇಕಂದ್ರೆ ಕೊಡ್ತೀರಾ ಸರ್? ಇರುತ್ತೆ ಸರ್, ನಮ್ಮ ಸ್ಟಾಕ್ ಇದ್ದಂಗೆ ಕೊಡುತ್ತೇವೆ ನಾವು. ಇದು ಪಿಂಚಸ್ ಅಂತೇಳಿ, ಇದು ಪ್ಯಾರಿಗೆ 800 ಉಂಟು. ಇದ್ರದ್ದು ಎಷ್ಟು ಮುದ್ದಾಗಿದಾವ ನೋಡ್ರಿ, ಚಿಕ್ಕ ಚಿಕ್ಕ ಬರ್ಡ್ಸ್. ಇಲ್ಲಿ ಏನೇನಿದಾವೆ ಸರ್? ಇವುಗಳು ಬಾತುಕೋಳಿಗಳು ಸರ್. ಇದರಲ್ಲಿ 4 ವೆರೈಟಿ ಇವೆ. ವಿಗೋವ ಇದೆ, ಮಸ್ಕೋ ಇದೆ, ಗೂಸ್ ಇದೆ, ಮತ್ತೊಂದು ಹೈಬ್ರಿಡ್ ಇದಾವೆ. ಹಂಸನೂ ಇದಾವೆ. ಇದೆ ಸರ್, ಗೂಸ್ ಹೇಳ್ತಾರೆ. ಟೋಟಲ್ ಎಷ್ಟಿದಾವೆ ಸರ್? ಇದರಲ್ಲಿ ಒಂದು 70 ಇವೆ ಸರ್. 70 ಇವೆ. ಸರ್ ಇದಕ್ಕೆಲ್ಲ ಯಾವ ತರ ನಿರ್ವಹಣೆ ಮಾಡ್ತೀರಿ? ಇದಕ್ಕೆ ಉಳಿಕೆ ಆದ ಗಂಜಿ ಇದ್ರೆ ನಡೀತದೆ. ಮತ್ತೆ ತರಕಾರಿ ವೇಸ್ಟ್ಗಳು, ನಮ್ಮ ಹತ್ರ ಉಳಿಕೆ ಆಗುವಂತ ವೇಸ್ಟ್ಗಳು, ಫೀಡ್, ಇವುಗಳನ್ನ ಹಾಕಿ ಇವುಗಳನ್ನ ಸಾಕುವಂತದ್ದು. ಇವುಗಳಿಗೆ ಈಜಲಿಕ್ಕೆ ಒಂದು ಸಣ್ಣ ಹೊಂಡ ಮಾಡಿರ್ತದೆ, ಬೇಕಾದ್ರೆ ನೀರು ಕುಡಿಲಿಕ್ಕೆ ಈಜಲಿಕ್ಕೆ. ಅದರಷ್ಟಕ್ಕೆ ಸುತ್ತಾಡ್ಕೊಂಡಿರುತ್ತೆ ಸರ್. ಅದು ಆ ನೀರನ್ನು ಬಿಟ್ರೆ ಅದು ತೆಂಗಿನ ಮರದ ಬುಡಕ್ಕೆ ಹೋಗ್ತದೆ ಸರ್ ನೀರು. ಈ ನೀರು ನೋಡಿ ಇಲ್ಲಿ ಹೀಗೆ ಹೋಗ್ತದೆ. ಪ್ರತಿಯೊಂದನ್ನು ನೀವು ಕೃಷಿಗೆ ಬಳಕೆ ಮಾಡ್ಕೊಳ್ತೀರಿ? ಖಂಡಿತ ಸರ್, ಇದನ್ನೆಲ್ಲ ಗೊಬ್ಬರ ನಾವು ತಕೊಂಡ್ರೆ ಮಾತ್ರ ಅದು ಸಾಧ್ಯ. ಸರ್ ಇವನ್ನ ಎಲ್ಲ ಯಾವ ತರ ಮಾರಾಟ ಮಾಡ್ತೀರಿ ಸರ್? ಇವು ಸಾಕ್ಲಿಕ್ಕೆ ಬೇಕು ಅಂತ ಕೆಲವು ಕಸ್ಟಮರ್ ಬರ್ತಾರೆ ನಮ್ಮ ಹತ್ರ, ಅವರಿಗೆ ಕೊಡುವಂತ ವ್ಯವಸ್ಥೆ. ಮತ್ತೆ ಕೆಲವರು ಮಾಂಸಕ್ಕಾಗಿ ಉಪಯೋಗ ಮಾಡ್ತಾರೆ, ಕೆಲವು ಮೊಟ್ಟೆಗಾಗಿ ಬಾತು ಬೇಕು ಅಂತ ಹೇಳಿ ಸಾಕ್ತಾರೆ, ಕೆಲವು ಮೊಟ್ಟೆ ಕೇಳ್ತಾರೆ. ಹಾಗೆ ನಿರ್ದಿಷ್ಟವಾಗಿ ಹೀಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅವರವರ ಬೇಡಿಕೆ ಹೇಗಿದೆ ಆ ರೀತಿ ಪೂರೈಕೆ ಮಾಡುವಂತ. ಒಟ್ಟಿನಲ್ಲಿ ನಿಮ್ಗೆ ಮುಖ್ಯವಾಗಿ ತೋಟಕ್ಕೆ ಗೊಬ್ಬರ ಆಗ್ತದೆ, ಖಂಡಿತ, ಜೊತೆಗೆ ಇದರಿಂದ ಆದಾಯನೂ ಸಿಗ್ತದೆ. ಸಿಗುತ್ತೆ. ಅದಕ್ಕಿಂತ ಜಾಸ್ತಿ ನೋಡ್ಲಿಕ್ಕೆ ಒಂದು ಖುಷಿ ಇದೆ ಸರ್, ಅವುಗಳ ಚಲನವಲನ ಎಲ್ಲ ನೋಡಿ. ಈಗ ಇವಕ್ಕಂತ ಏನಾದ್ರು ವ್ಯಾಕ್ಸಿನೇಷನ್, ಔಷಧಿಗಳು ಈ ತರ ವ್ಯವಸ್ಥೆ ಮಾಡ್ತಾರೆ? ಅದಕ್ಕೆ ಒಂದು 2 ತಿಂಗಳಿಗೊಮ್ಮೆ ವ್ಯಾಕ್ಸಿನ್ ಕೊಡ್ಲಿಕ್ಕೆ ಇದೆ, ಪ್ರಿಕಾಷನರಿ ವ್ಯಾಕ್ಸಿನ್ ಕೆಲವು ಇರುತ್ತೆ. ಅಂತದನ್ನ ಹಕ್ಕಿ ಜ್ವರ, ಹಕ್ಕಿ ಕಾಯಿಲೆ ಬರದಂತ ವ್ಯಾಕ್ಸಿನ್ ಗಳನ್ನು ಕೊಡ್ಬೇಕು ಸರ್. ಮತ್ತೆ ಏನು ಇಲ್ಲ, ಅದನ್ನ ಬಿಟ್ರೆ ಮತ್ತೆ ಏನಿಲ್ಲ. ಎಲ್ಲ ಮೊಟ್ಟೆಗೆ ಮಾಂಸಕ್ಕೆ ಬೇಡಿಕೆ ಇದೆ ಸರ್? ಭಾರಿ ಬೇಡಿಕೆ ಇಲ್ಲ ಸರ್ ನಮ್ಮ ಕಡೆ. ಒಂದು ಸಣ್ಣ ಪ್ರಮಾಣದ ಬೇಡಿಕೆ, ಅಂದ್ರೆ ಒಂದು ವೆರೈಟಿ ಬೇಕು, ಜನರು ಬದಲಾವಣೆ ಆಗ್ಬೇಕು ಅಂತ ಹೇಳುದು ನಮ್ಮ ಉದ್ದೇಶ. ಸರ್ ಇಲ್ಲೆಲ್ಲ ನಾಟಿ ಕೋಳಿನಾ? ಸರಿ, ಹೌದು ಸರ್, ಇದು ನಾಟಿ ಕೋಳಿ ಸರ್. ನಾವು ನಾಟಿ ಕೋಳಿ ನಮ್ಮ ಹತ್ರ 365 ದಿವಸ ನಮ್ಮ ಹತ್ರ ನಾಟಿ ಕೋಳಿ ಇರುತ್ತೆ ಸರ್. ಅದು ಒಂದು ವ್ಯತ್ಯಾಸ ನಮ್ದು. ನಾಟಿ ಇದೆ, ಪ್ಯೂರ್ ನಾಟಿನ ಕ್ರಾಸ್ ಇದೆ ಸರ್? ಇದು ಕ್ರಾಸ್ ಸರ್. ಇದು ಎಸ್ಸಿಲ್ ಸೇಲಂ ನಾಟಿ ಹೇಳ್ತಾರೆ. ಇದು ಸೇಲಂ ನಾಟಿ. ಹೌದು, ಫಾರ್ಮಲಿಸ್ ಹಾಕಿದ ಫಾರ್ಮ್ ನಾಟಿ ಅಂತಲೂ ಹೇಳ್ತಾರೆ. ಇದ್ರದ್ದು ಯಾವ ತರ ಸರ್, ಏನ್ ಸೈಜ್ ಅಲ್ಲಿ ಬರ್ತವೆ? ಇವೆಲ್ಲ ಮುಂಚೆ ಮರಿಯಿಂದ ಸಾಕ್ತಿದ್ವಿ. ಈಗ ದೊಡ್ಡ ಸೈಜ್ ಕೋಳಿ ನಮ್ಮ ತಮಿಳ್ನಾಡಿಂದ ಕಂಪನಿ ನಾವು ಟೈ ಅಪ್ ಆಗಿ ಬರ್ತಾ ಇರೋದು. ಇವು ಈಗ ಉದಾಹರಣೆ 1.5 ಕೆಜಿಯಿಂದ 2.5 ಕೆಜಿ ತನಕದ ಕೋಳಿ ಇರುತ್ತೆ. ಕಸ್ಟಮರ್ಗೆ ಯಾವ ಸೈಜ್ ಬೇಕು ಆ ಸೈಜಿನ ಕೋಳಿ. ಹೆಚ್ಚಾಗಿ ಈ ಕೋಳಿ ಹೋಗುದು ದೈವಾರಾಧನೆ ಭೂತಾರಾಧನೆ ಪರ್ಪಸ್ಗೆ ಬಲಿ ಕೊಡ್ಲಿಕ್ಕೆ ಹೋಗುವಂತದ್ದು ಕಲರ್ ಕೋಳಿ. ಸೇಲಂ ನಾಟಿ ಅಂತಾರೆ? ಸೇಲಂ ನಾಟಿ ಅಂತಾರೆ ಸರ್. ಇದ್ರ ನಿರ್ವಹಣೆ ಎಲ್ಲ ಯಾವ ತರ ಸರ್? ಇವಾಗ ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ಫೀಡ್, ಮತ್ತೆ 24 ಗಂಟೆನೂ ನೀರಿರುತ್ತೆ. ಫೀಡು ನೀರು ಅವು ಕುಡಿದು ಅವರಷ್ಟಾಗಿ ಇರ್ತವೆ. ನಮ್ಗೆ ಎಷ್ಟು ಆರ್ಡರ್ ಇರ್ತದೆ ಅಷ್ಟು ಕೋಳಿಯನ್ನು ನಾವು ಇಲ್ಲಿಂದ ಅಂಗಡಿಗಳಿಗೆ ಸಪ್ಲೈ ಕೊಡುವ. ಈಗ ಫೀಡ್ ಅಂದ್ರೆ ಏನೇನು ಕೊಡ್ತೀರಿ ಸರ್? ಅದರದ್ದೇ ರೆಡಿಮೇಡ್ ಫೀಡ್ ಬರುತ್ತೆ ಸರ್. ಆ ಫೀಡ್ ಅನ್ನೇ ಹಾಕುವಂಥದ್ದು. ನಾಟಿ ಕೋಳಿಗೆ ಫೀಡ್ ಇದೆ, ಅದನ್ನೇ ಹಾಕುವಂಥದ್ದು. ಇದರ ಗೊಬ್ಬರ ನಮಗೆ ಕೃಷಿಗೆ ಗೊಬ್ಬರ. ಸರ್ ಏನ್ ರೇಟ್ ಅಲ್ಲಿ ಮಾರ್ತೀರಿ ಸರ್ ಇದನ್ನ? ಕೆಜಿ ಲೆಕ್ಕ ಮಾರ್ತಿರೋ ಏನು ಪೀಸ್ ಲೆಕ್ಕ? ಇದೆಲ್ಲ ಕೆಜಿ ಲೆಕ್ಕ ಮಾರುವಂಥದ್ದು. ಇದೆಲ್ಲ ಇವತ್ತು ಈಗ ರಿಟೇಲ್ ಪ್ರೈಸ್ ಇದರದ್ದು 250, 300 ಹೊರಗೆ ಇದೆ. ಹೋಲ್ಸೇಲ್ ಪ್ರೈಸ್ ಬೇರೆನೆ ಇದೆ. ಹೋಲ್ಸೇಲ್ ರಿಟೇಲ್ 2 ರೀತಿಯಲ್ಲಿ ನಾವು ಕೊಡುವಂತ ವ್ಯವಸ್ಥೆಗಳು ಇವೆ ಸರ್. ಈಗ ಒಂದು 100 ಕೋಳಿಗೆ ಎಷ್ಟು ಖರ್ಚು ಬರ್ಬೋದು ಸರ್ ಫೀಡ್ ಇಂದು? ಉದಾಹರಣೆಗೆ ಒಂದು ಕೋಳಿ ಸಾಧಾರಣ 2 ಕೆಜಿ ತೂಕ ಬರ್ಬೇಕಾದ್ರೆ ಒಂದು 4 ಕೆಜಿ ಫೀಡ್ ತಿಂದಿರ್ಬೇಕು. ಲೆಕ್ಕಾಚಾರ ಈ ರೀತಿಯಲ್ಲಿ ಹೋಗುತ್ತೆ. ಮತ್ತೆ ಸ್ವಲ್ಪ ಡಿಪೆಂಡ್ ಆಗಿರುತ್ತೆ ಅಲ್ಲಿಯ ವಾತಾವರಣ, ಕೋಳಿಯ ಸರ್. ಇಲ್ಲಿ ಕೌಜ? ಹೌದು ಸರ್, ಹೌದು. ಕೌಜುಗನ್ನು ಸಾಕಿರಿ? ಕ್ವಿಲ್ ಬರ್ಡ್ ಸರ್, ಟೀಟರ್ ಹೇಳ್ತಾರೆ ಸರ್. ಇದನ್ನು ಮಾರ್ಕೆಟಿಂಗ್ ಆಗುತ್ತೆ ಸರ್ ನಿಮ್ ಕಡೆ? ಆಗುತ್ತೆ ಸರ್, ಆಗುತ್ತೆ. ಇದು ಮೊಟ್ಟೆನ ಮಾರ್ಕೆಟಿಂಗ್ ಆಗುತ್ತೆ, ಇದು ಪೀಸನ್ನು ಮಾರ್ಕೆಟಿಂಗ್ ಆಗುತ್ತೆ. ಲೈಕ್ ಮಾಡ್ತಾರೆ ಇದನ್ನು. ಸೂಪರ್ ಸರ್.
ಇದಕ್ಕೇನ್ ಜಾಸ್ತಿ ನಿರ್ವಹಣೆ ಇರಲ್ಲ ಸರ್. ಇರಲ್ಲ, ಆದ್ರೆ ಗೂಡು ಮಾತ್ರ ಸದೃಢವಾಗಿ ಬೇಕು. ಹೊರಗಡೆ ಹೋಗಿಬಿಟ್ರೆ ಮತ್ತೆ ಸಿಗಲ್ಲ. ಸಿಗಲ್ಲ. ವೈಪುಣ್ಯ ಸರ್ ಇಲ್ಲಿ ಕೋಳಿ ಇದಾವ? ಇವೆ ಸರ್, ಇವೆ. ಇದು ಯಾವ ಸರ್? ಇದು ಮೈಸೂರು ನಾಟಿ ಸರ್. ಮೈಸೂರು ನಾಟಿ ಬೇರೆ ಒಂದು ಬ್ರೀಡ್, ನಾಟಿಯಲ್ಲಿ ಮತ್ತೆ ಬೇರೆ ಬ್ರೀಡ್. ಅಂದ್ರೆ ಸೇಲಂಕಿನ ಸ್ವಲ್ಪ ಚಿಕ್ಕ ಸೈಜ್ ಅಲ್ಲಿ. ಚಿಕ್ಕ ಸೈಜ್, ಕೊಕ್ಕು ಎಲ್ಲ ಕ್ಲೀನ್ ಇರುತ್ತೆ. ಸ್ವಲ್ಪ ಶರೀರ ಸ್ವಲ್ಪ ಅದಕ್ಕಿಂತ ಸಪುರ ಆಗಿರುತ್ತೆ, ಹಾರ್ತವೆ ಈ ಕೋಳಿಗಳು. ಸೇಮ್ ನಮ್ಮ ಒರಿಜಿನಲ್ ನಾಟಿ ತರ. ಇದಕ್ಕೂ ಫೀಡೇ ಕೊಡ್ತೀರಿ? ಇದು ಭತ್ತ ಫೀಡ್, ಬಾಜಿರ, ಜೋಳ ಇಂಥದ್ದೆಲ್ಲ ಹಾಕಿ ಸಾಕುವಂಥದ್ದು ಫೀಡ್. ಇದೆಲ್ಲ ವ್ಯಾಕ್ಸಿನ್ ಆಗೇ ಬರ್ತಾವ್ರಿ? ವ್ಯಾಕ್ಸಿನ್ ಆಗ್ತದೆ, ವ್ಯಾಕ್ಸಿನ್ ಮಾಡ್ಲಿಕ್ಕೂ ಇದೆ, ಪ್ರಿಕಾಷನರಿ. ಇದು ನಿಂಬಲ್ಲಿ ಬೇಡಿಕೆ ಇದೆ? ಇದೆ ಸರ್, ಇದೆ. ಏನ್ ರೇಟ್ ಅಲ್ಲಿ ಹೋಗ್ತಾವ ಸರ್ ಇದೆಲ್ಲ ಕೆಜಿ 400 ಇಂದ 500 ವರೆಗೆ ಹೋಗುತ್ತೆ. ಇದನ್ನೆಲ್ಲ ಮಾರಾಟ ಯಾವ ತರ ಸರ್? ಇವು ದೊಡ್ಡದು ಮಾಡಿಯೇ ಮಾರುವಂತದ್ದು ವ್ಯವಸ್ಥೆ, ಇಡಿಯೇ ಕೊಡುವಂತ ವ್ಯವಸ್ಥೆ. ಮತ್ತೆ ಬೇಕಾದಾಗೆ ಮಾರಿ ತರಿಸ್ಕೊಳ್ಳುದು, ಇವುಗಳನ್ನು ದೊಡ್ಡದು ಮಾಡುದು. ಇವೆಲ್ಲ ಒಂದು 60 ಕೆಜಿ ತೂಕ ಇದೆ ಸರ್, ಇದು ದೊಡ್ಡದು. 60 ಕೆಜಿ ಇದೆ? 60 ಕೆಜಿ ಇದೆ. ಸೂಪರ್ ಸರ್. ಒಟ್ನಲ್ಲಿ ಎಲ್ಲಾನು ಇರ್ಲಂತ ಎಲ್ಲಾನು ಮಾಡಿದ್ರಿ ಸರ್. ಸೂಪರ್ ಸರ್. ಒಂದು ವೈವಿಧ್ಯಮಯ ಕೃಷಿ ಸರ್ ನಿಮ್ದು. ನಮಗೆ ನಾಯಿಗಳು ತುಂಬಾ ಮುಖ್ಯ ಸರ್. ಎಲ್ಲ ಪ್ರಾಣಿ ಪಕ್ಷಿಗಳು ಸಾಕುವುದರಿಂದ ಕಾಡು ಪ್ರಾಣಿಗಳೆಲ್ಲ ಬರೋದಾಗಿ ನಾಯಿಗಳು ನೋಡಿಕೊಳ್ತವೆ ಸರ್. ಬಡವಲ ಬಡವಲ ಇವು ಡ್ಯಾಶ್ ಅಂಡ್ ಅಂತ ಹೇಳ್ತವೆ ಸರ್. ಅದು ಲ್ಯಾಬ್ ಕ್ರಾಸ್. ಇವು ಡ್ಯಾಶ್ ಅಂಡ್ ಬಡವಲ ಸೈ. ಡ್ಯಾಶ್ ಹ್ಯಾಂಡ್ ಎಷ್ಟು ಚಿಕ್ಕದಿದೆ ಅಲ್ಲ ಸರ್? ಎಷ್ಟೇ ದೊಡ್ಡದಾಗುದು, ಎಷ್ಟೇ ದೊಡ್ಡದಾಗುದು ಸರ್, ಎಷ್ಟೇ ದೊಡ್ಡದು. ತುಂಬಾ ಚುರುಕು ಸರ್ ಇವು ನಾಯಿ. ಮರಿ ಹಾಕಿದಂಗ ಹಾಕಿದೆ. ಮರಿ ಹಾಕಿದೆ, ಅದು ಮರಿ ಹಾಕಿದೆ. ನೋಡಕ್ಕೆ ಒಂಥರ ವಿಚಿತ್ರ ಇದೆ ಸರ್. ಪಿಂಕಿ ತುಂಬಾ ಮುದ್ದಾಗಿದಾವ ಸರ್ ನಾಯಿಗಳು. ಸೂಪರ್, ಒಳ್ಳೆ ತಳಿ ಸರ್. ಇದಕ್ಕೆ ಊಟ ಹಾಕಕ್ಕೂ ಕಷ್ಟ ಆಗಲ್ಲ. ಬಾರಿ ಮನುಷ್ಯರ ಹತ್ರ ಬಾರಿ ಪ್ರೀತಿ ಸರ್. ಚಿಕ್ಕ ದೇಹ. ಚೋಡಂದ. ಸೂಪರ್ ಸರ್, ಸೂಪರ್. ಸರ್ ಮೊಲ ಎಷ್ಟಿದಾವ ಸರ್? ಮೊಲ ಒಂದು 25-30 ಇವೆ ಸರ್. ಶೆಡ್ ಒಳಗಡೆ ಇವೆ. ಅಲ್ಲಿ ಸ್ವಲ್ಪ ಕತ್ಲು ಜಾಸ್ತಿ ಇದೆ, ಈಗ ಹೊರಗೆ ತಂದು ಇಟ್ಟದ್ದು ಇಲ್ಲಿ. ಇವು ಯಾವ ತಳಿ ಅಂತಾರೆ ಸರ್ ಮೊಲ? ಇವು ಹೀಗೆ ಹೈಬ್ರಿಡ್ ತಳಿಗಳು. ಅಂದ್ರೆ ಒಂದು 4 ಕೆಜಿ 3 ಕೆಜಿ ವರೆಗೆ ಆಗುತ್ತೆ ತೂಕ. ಇಲ್ಲಿ ಬೇಡಿಕೆ ಇದೆ ಸರ್ ನಿಮ್ಗೆ? ಕೆಲವರಿಗೆ ಮಾಂಸಕ್ಕೆ ತುಂಬಾ ಇಷ್ಟ ಸರ್, ಮತ್ತೆ ಕೆಲವು ಸಾಕ್ಲಿಕ್ಕೆ ಬೇಕಾಗಿ ಹಾಬಿ ಸಾಕ್ತಾರೆ ಹಾಗೆ. ಇದಕ್ಕೆಲ್ಲ ಏನೇನ್ ಕೊಡ್ಬೇಕು ಸರ್? ಇದಕ್ಕೆ ನಮ್ಮ ಹತ್ರ ಸೊಪ್ಪು, ತರಕಾರಿ ಸೊಪ್ಪು ಇರುತ್ತೆ ಸರ್. ಅವುಗಳನ್ನೇ ಜಾಸ್ತಿ ಹಾಕುದು. ಮತ್ತೆ ಅನ್ನ ಹಾಕಿದ್ರು ತಿಂತವೆ. ಮತ್ತೆ ಸ್ವಲ್ಪ ಕೋಳಿ ಫೀಡ್, ನೀರೆಲ್ಲ ಇಟ್ರೆ ಇರುತ್ತೆ ಸರ್. ಇವಕ್ಕೆಲ್ಲ ರೋಗಕ್ಕೆಲ್ಲ ಯಾವ ತರ ನಿರ್ವಹಣೆ? ಇಲ್ಲ, ರೋಗ ಕಡಿಮೆ ಸರ್. ಮಳೆಗಳಿಗೆ ರೋಗ ವಿಶೇಷ ಏನಿಲ್ಲ. ಇನ್ನ ಫಂಗಸ್ ತರ ಏನಾದ್ರು ಬಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೇಕು, ಬಿಟ್ರೆ ರೋಗ ಕಡಿಮೆ ಸರ್. ಕ್ಲೀನ್ ಬೇಕು ಜಾಗ. ಇಲ್ಲಿ ನಾಯಿಗಳಿದಾವಲ್ಲ ಸರ್? ಇವೆ ಸರ್ ಕೆಲವು ಮರಿಗಳು. ಇವು ಯಾವ ತಳಿ ಸರ್? ಇವು ಲೋಕಲ್ ಬ್ರೀಡ್. ನಿಮ್ ಲೋಕಲ್ ತಳಿ? ಲೋಕಲ್ ತಳಿ. ಲೋಕಲ್ ಸರ್. ಯಾವತ್ತಿದ್ರು ಒರಿಜಿನಲ್. ಎಷ್ಟು ಮುದ್ದಾಗಿದಾವ ನೋಡಿ ಸರ್. ಏಮು ಕೋಳಿ? ಹೌದು ಸರ್, ಏಮು ಇದು. ಓಹೋ, ಸುಮಾರು ಜನ ಮಾಡಿ ಸಾಕಾಗಿ ಬಿಟ್ಟಾರೆ ಸರ್. ಹೌದು, ಈಗ ಮತ್ತೊಮ್ಮೆ ಹಾಬಿಗೆ ಬೇಕಾಗಿ ಸಾಕುವವರ ಸಂಖ್ಯೆ ಜಾಸ್ತಿ ಆಗಿದೆ, ಆದ್ರೆ ಎಲ್ಲಿ ಸಿಗ್ತೇ ಇಲ್ಲ. ಇದ್ರ ಬಗ್ಗೆ ಒಳ್ಳೆ ಹೈಪ್ ಇತ್ತು ಒಂದ್ ಟೈಮ್ ಅಲ್ಲಿ. ಇದ್ರ ಮೊಟ್ಟೆ ತುಂಬಾ ಕಾಸ್ಟ್ಲಿ, ಇದ್ರ ಮಾಂಸ ಕಾಸ್ಟ್ಲಿ, ಎಲ್ಲಾ ರೋಗಗಳಿಗೆ ಬರ್ತದೆ. ಈ ತರ ಎಲ್ಲ ಕಾಂಟ್ರಾಕ್ಟ್ ಫಾರ್ಮಿಂಗು ಮಾಡ್ತಾ ಇದ್ರು ಮುಂಚೆ. ಹೌದು ಹೌದು. ಈಗೆಲ್ಲ ಬೀದಿ ಪಾಲಾದ್ರು ಹಾಗೆ ಸಾಕುವವರು. ಅಂದ್ರೆ ಅದನ್ನು ಮಾಡುವವರು ಮುಳುಗಿಸಿದ್ರಂತೆ ವ್ಯವಹಾರ. ಇದು ನಾವು ಶೋಗೆ ಬೇಕಾಗಿ ಸಾಕಿದ್ದು, ಚಂದಕ್ಕೆ ಬೇಕಾಗಿ, ಒಂದು ವೆರೈಟಿ ಇರ್ಲಿ. ಇದಕ್ಕೆಲ್ಲ ಏನೇನ್ ಕೊಡ್ತೀರಿ ಸರ್? ಫೀಡ್ ಸರ್, ಜಾಸ್ತಿ ಫೀಡ್, ಸ್ವಲ್ಪ ಸೊಪ್ಪು ತರಕಾರಿಗಳನ್ನು ತಿಂತವೆ ಹಾಗೆ. ಇದರಲ್ಲಿ ಗಂಡು ಹೆಣ್ಣು ಇದೆ? ಇದು ಒಂದು ಗಂಡು ಒಂದು ಹೆಣ್ಣು ಸರ್. ಇದು ಯಾವ ತರ ಕಂಡಿಡಿಯ ಸರ್? ಇಲ್ಲ, ಅವುಗಳ ಚಲನೆಯಲ್ಲಿ ಕಂಡುಹಿಡಿಬೇಕಷ್ಟೇ, ಮಾಡುವ ರೀತಿಯಲ್ಲಿ. ಕಷ್ಟ. ಇವು ವಯಸ್ಸು ಏನಿದೆ ಸರ್ ಇವಕ್ಕೆ? ನಾವು ಹತ್ರನೇ ಒಂದು 20 ವರ್ಷ ಆಯ್ತು ಸರ್. ನಿಮ್ಮ ಹತ್ರ ಬಂದು 20 ವರ್ಷ ಆಯ್ತು ಸರ್. ಆಯುಷ್ ಎಷ್ಟಿರ್ತದೆ ಸರ್ ಇವಕ್ಕ? ಇವು ಜಾಸ್ತಿ ಇರ್ಬೋದು ಸರ್, ಜಾಸ್ತಿ ಇರ್ಬೋದು. ತುಂಬಾ ಅಷ್ಟು ಇರ್ತಾರ, ತುಂಬಾ ಗಟ್ಟಿ ಪ್ರಾಣಿ ಅಲ್ಲ, ಹಾಗಾಗಿ ಜಾಸ್ತಿ. ಮೊಟ್ಟೆ ಎಷ್ಟಿಡ್ತಾವ ಸರ್? ಮೊಟ್ಟು ವರ್ಷದಲ್ಲಿ ಒಂದು 25 ಮೊಟ್ಟೆ ಇರ್ತವೆ. 25 ಮೊಟ್ಟೆ ಒಂದು ವರ್ಷದಲ್ಲಿ ಅಷ್ಟೇ ಇಡುದು. ಯಾಕಂತ ಹೇಳಿದ್ರೆ ನಾವು ಅದಕ್ಕೆ ಮೊಟ್ಟೆ ಇಡುವಂತ ಫೀಡ್ ಕೊಡ್ತಾ ಇಲ್ಲ. ಅಂತ ಫೀಡ್ ಕೊಟ್ರೆ ಜಾಸ್ತಿ ಇಡಬಹುದು. ಮತ್ತೆ ಇಟ್ಟಂತ ಮೊಟ್ಟೆ ಕೂಡ ಅದು ಮರಿ ಆಗುದಿಲ್ಲ. ಮರಿ ಆಗೋದಿಲ್ಲ. ಅದನ್ನ ಯಾವ ತರ ಮೊಟ್ಟೆನ ಮಾರಾಟ ಮಾಡ್ತಾರೆ? ಮೊಟ್ಟೆ ಹೀಗೆ ನಮ್ಮ ಸ್ನೇಹಿತರಿಗೆ ಹಾಗೆ ಹೊಟ್ಟೆ ಮುಗಿಸುವಂತ ಬಿಟ್ಟು ಮಾರ್ಕೆಟ್ ನ ರೀತಿಯಲ್ಲಿ ಮಾಡ್ತಾ ಇಲ್ಲ. ಒಟ್ಟ ಶೋಗೋಸ್ಕರ ಇಲ್ಲಿರೋ ಕೋಳಿಗಳು ಸರ್? ಅವು ಟೈಸನ್ ಕೋಳಿ ಹೇಳ್ತಾರೆ ಸರ್. ಟೈಸನ್ ಅಂತ ಅಂದ್ರೆ ಬ್ರಾಯ್ಲರ್ ನ ಪೇರೆಂಟ್ ಕೋಳಿಗಳು.
ಬ್ರಾಯ್ಲರ್ಗೆ ಪೇರೆಂಟ್. ಬಾಯ್ಲರ್ ನ ಪೇರೆಂಟ್ ಇವುಗಳು. ಇವು ಮಾಂಸಕ್ಕಾಗಿ ಕಲ್ಲಿಂಗ್ ಬರ್ಡ್ ಸರ್, ಇದೆಲ್ಲ ಮಾಂಸಕ್ಕಾಗಿ ಉಪಯೋಗ ಮಾಡುವಂಥದ್ದು. ಓಹೋ, ಏನ್ ಸೈಜ್ ಸರ್? ತುಂಬಾ ದೊಡ್ಡ ದೊಡ್ಡ ಸೈಜ್ ಇದೆ. ಇವೆಲ್ಲ ಹುಂಜ ಸರ್, ಇವೆಲ್ಲ ಸಾಧಾರಣ 7 kg ಎಲ್ಲ ಇವೆ. 7 kg ವರೆಗೂ ಬರುತ್ತಾ? ಹುಂಜ. ಹೆಂಟಗೆರೆಲ್ಲ 4 kg, 4.5 kg ಇದೆ. ಇದಕ್ಕೆಲ್ಲ ಫೀಡೇ ಕೊಡೋದು ಸರ್? ಹೌದು ಹೌದು ಹೌದು. ತುಂಬಾ ದೊಡ್ಡ ದೊಡ್ಡ ಸೈಜ್ ಅಲ್ಲಿ ಇದೆ ಸರ್. ಇದಕ್ಕೆ ಕಂಟಿನ್ಯೂ ಮೆಡಿಸಿನ್ ಇರುತ್ತೆ ಸರ್? ಇಲ್ಲಿ ಏನಿಲ್ಲ ಸರ್, ಇಲ್ಲಿಲ್ಲ. ಫಾರ್ಮ್ಗೆಲ್ಲ ಸಾಕುವಾಗ ಕೊಡ್ಬೋದು, ಇಲ್ಲಿ ಏನಿಲ್ಲ ಸರ್. ಸರ್ ಇಲ್ಲಿ ಏನಿದೆ ಸರ್? ಇದೆಲ್ಲ ಟ್ಯಾಂಕ್ ಅಲ್ಲ ಸರ್. ಈ ಟ್ಯಾಂಕ್ ಅಲ್ಲೆಲ್ಲ ನಾವು ಕೆರೆಯಿಂದ ಮೀನು ಹಿಡಿದು ಹಾಕುವಂತದ್ದು. ಇಲ್ಲಿ ತಂದು ಸ್ಟೋರ್ ಮಾಡಿ. ಇದರಲ್ಲಿ ಮರಿಗಳಿರುದು ಸರ್. ಇದು ಮರಿಗಳು. ನಾವಾಗ ಸ್ನೇಕ್ ಹೆಡ್ಡರ್ ಫಿಶ್, ಮೊರೆಲ್ ಫಿಶ್ ಅಂತ ಹೇಳಿದೆಲ್ಲ, ಅದರ ಮರಿಗಳು ಈ ಟ್ಯಾಂಕ್ ಅಲ್ಲಿ ಇವೆ. ಇದು ದೊಡ್ಡ ಆದ್ಮೇಲೆ ಮತ್ತೆ ಕೆರೆಗೆ ಬಿಡುದು, ಅಥವಾ ಇಲ್ಲಿ ಕಸ್ಟಮರ್ಗೆ ಬೇಕು ಅಂತ ಇದ್ರೆ ಮರಿಗಳನ್ನು ಕೊಡುವಂತ ವ್ಯವಸ್ಥೆ ಇದೆ ನಮ್ಮ ಹತ್ರ. ಯಾವ್ದು ಮರಿ ಬೇಕು ಆ ಮರಿಗಳನ್ನು ನಾವು ಅವರಿಗೆ ಸಪ್ಲೈ ಮಾಡಬಹುದು. ಇಲ್ಲಿ ಟ್ಯಾಂಕ್ ಅಲ್ಲಿ ತಂದು ಇಲ್ಲಿ ಹಾಕೊಂಡು ಇಲ್ಲಿಂದ ಸೇಲ್ ಮಾಡುವಂತದ್ದು. ಅಲ್ಲಿ ಕೆರೆಯಲ್ಲಿ ಹಿಡಿಲಿಕ್ಕೆ ಕಷ್ಟ ಆಗುತ್ತೆ, ನೀರು ಹಾರಿಸಬೇಕು. ಇಲ್ಲಾದ್ರೆ ಈಸಿ ಇದೆ. ಹಾಗೆ ಕಾಣ್ತಾ ಇಲ್ಲ, ಅದು ನೀರು ಒಳಗಡೆ ಇವೆ. ಸರ್ ಇಲ್ಲೆಲ್ಲ ಪಾರಿವಾಳ ಏನ್ ಸರ್? ಹೌದು ಸರ್, ಇದೆ ಬೇರೆ ಬೇರೆ ತಳಿಯ ಪಾರಿವಾಳ ಸರ್. ಇದೆಲ್ಲ ಯಾವ್ಯಾವ ತಳಿ ಇದಾವ ಸರ್? ಅದರ ವೈಟ್ ಲಕ್ವ ಇದೆ, ಬ್ರೌನ್ ಇಂಡಿಯನ್ ಪಿಜನ್ ಇದೆ, ಬ್ಲಾಕ್ ಅಂಡ್ ವೈಟ್ ಫ್ಯಾಂಟೈಲ್, ಆಫ್ರಿಕನ್ ಲವ್ ಬರ್ಡ್ಸ್ ಕೆಲವು, ಮತ್ತೆ ಪಾರಿವಾಳದಲ್ಲಿ ಅಮೆರಿಕನ್ ಡವ್ ಇದೆ. ಬೇರೆ ಬೇರೆ ರೀತಿ ಇದಿವೆ ಸರ್. ಓಹೋ, ಎಲ್ಲಾ ತರದ ಕಲೆಕ್ಷನ್ ಇಟ್ಟಿರಿ ಸರ್. ಸೂಪರ್ ಸರ್. ಓಹೋ, ಆರೋಗಲ್ಲ ಸರ್? ಇಲ್ಲ ಇಲ್ಲ, ಯಾರು ಹೋದ್ರು ಬರುತ್ತೆ. ಅಭ್ಯಾಸ ಆಗಿದೆ, ಬರುತ್ತೆ, ಇಲ್ಲಿಗೆ ಬರುತ್ತೆ. ಇವೆಲ್ಲ ಇಂಡಿಯನ್? ಹೌದು. ಅವಕ್ಕೆಲ್ಲ ಇರಕ್ಕೆ ವ್ಯವಸ್ಥೆ ಮನೆಗಳೆಲ್ಲ. ಸೂಪರ್ ಸರ್. ಇದು ಅಮೆರಿಕನ್ ಡವ್ ಸರ್? ಹೌದೌದು. ಇದು ಪಾರಿವಾಳನ? ಪಾರಿವಾಳ ಸರ್. ಇದು ಇವು ಮಾತ್ರ ಹಾರ್ತವೆ. ಅದು ನೋಡ್ಬೋದು ನೋಡಿ. ಕುತ್ತಿಗೆ ಒಂದು ಪಟ್ಟಿ ಇದೆ ಅವೆಲ್ಲ. ಒಂಥರ ಡಿಫ್ರೆಂಟ್ ಆಗಿದೆ ಸರ್. ಅಮೆರಿಕನ್ ಡವ್. ಹೌದು. ಇದು ಜೋಡಿ ಬೇಕಂದ್ರೆ ಕೊಡ್ತೀರಾ ಸರ್? ಇರುತ್ತೆ ಸರ್, ನಮ್ಮ ಸ್ಟಾಕ್ ಇದ್ದಂಗೆ ಕೊಡುತ್ತೇವೆ ನಾವು. ತುಂಬಾ ಮುದ್ದಾಗಿದೆ ಸರ್. ಒಂದ್ ಒಳ್ಳೆ ಕಲರ್ ಮತ್ತೆ ಸಣ್ಣಕ್ಕೆ. ಹೌದು, ಶರೀರ ನೋಡ್ಲಿಕ್ಕೆ ಚಂದ, ಬಹಳ ಚಂದ. ಯಾವ ತರ ಇಂಟ್ರೆಸ್ಟ್ ಬಂತು? ಯಾವ ತರ ಕಲೆಕ್ಟ್ ಮಾಡಿದಿರಿ ಸರ್? ಇಲ್ಲ, ಒಂದೊಂದೊಂದು ಹಂತ ಹಂತವಾಗಿ ಮಾಡ್ತಾ ಹೋಗಿ. ಎಷ್ಟು ಹೊಗಳಿದ್ರು ಕಡಿಮೆ ನಿಮ್ಗೆ? ಇಲ್ಲ ಸರ್, ಹಾಗೇನಿಲ್ಲ. ಇವನ್ನೇ ಸಪರೇಟ್ ಮಾಡಿರಿ? ಬಿಳಿ ವೈಟ್ ಬೇರೆ. ಇದು ಪಿಂಚಸ್ ಅಂತೇಳಿ, ಇದು ಪ್ಯಾರಿಗೆ 800 ಉಂಟು ಇದ್ರದ್ದು. ಎಷ್ಟು ಮುದ್ದಾಗಿದಾವ ನೋಡ್ರಿ, ಚಿಕ್ಕ ಚಿಕ್ಕ ಬರ್ಡ್ಸ್. ಇದಕ್ಕೆಲ್ಲ ಊಟ ಏನಮ್ಮ? ಇದಕ್ಕೆ ನವಣೆ ಅಂತೇಳಿ ಫೀಡ್. ನವಣೆ? ಹೌದು. ಬಾಜೀರ, ನವಣೆ ಅದೆಲ್ಲ ತಿಂತದೆ. ಮತ್ತೆ ಇದಕ್ಕೆ ಏನು ರೋಗ ಪಾಗ ಅಂತದೇನು ಇರ್ತದೆ ಸರ್, ಅದಕ್ಕೆ ಮೆಡಿಸಿನ್ ಹಾಕ್ಬೇಕು ಆಗಿರುವಾಗ. ಮೆಡಿಸಿನ್ ಹಾಕ್ತೀರಾ? ಹೌದು. ತುಂಬಾ ಮುದ್ದಾಗಿದಾವೆ, ಸಣ್ಣ ಸಣ್ಣದು. ತುಂಬಾ ಚಿಕ್ಕ ಚಿಕ್ಕವು. ಇವೆಲ್ಲ ಮೊಟ್ಟೆ ಇಡ್ತಾವಮ್ಮ? ಇಡ್ತವೆ ಸರ್. ಬ್ರೀಡಿಂಗ್ ಸೆಟಪ್ ಇಡ್ಬೇಕು, ಅದಕ್ಕೆ ಇಟ್ರೆ ಇಡ್ತದೆ. ಇದು ಗಿಣಿನಾ? ಇದು ಲವ್ ಬರ್ಡ್ಸ್. ಲವ್ ಬರ್ಡ್ಸ್. ಲವ್ ಬರ್ಡ್ಸ್. ಲವ್ ಬರ್ಡ್ಸ್. ತುಂಬಾ ಚೆನ್ನಾಗಿದೆ. ಆಫ್ರಿಕನ್ ಲವ್ ಬರ್ಡ್ಸ್ ಅಂತೇಳಿ. ಆಫ್ರಿಕನ್ ಲವ್ ಬರ್ಡ್ಸ್. ಲವ್ ಬರ್ಡ್ಸ್. ಇದೊಂಥರ ಡಿಫ್ರೆಂಟ್ ಕಲರ್. ಹೌದು, ಅದು ಕಲರ್ ಚೇಂಜಸ್ ಕೂಡ ಬರ್ತದೆ, ಅದ್ರಲ್ಲಿ ತುಂಬಾ ವೆರೈಟಿ ಕಲರ್ ಬರ್ತದೆ. ಓಹೋ, ಇದು ಕ್ರಾಕ್ಟೈಲ್. ಯಾವ್ದಮ್ಮ? ಕ್ರಾಕ್ಟೈಲ್ ಅಂತ. ಕ್ರಾಕ್ಟೈಲ್ ಜುಟ್ಟು ನೋಡಿ ಯಾವ ತರ ಇದೆ. ಸೂಪರ್. ಇವೆಲ್ಲ ಮಾರಾಟನ ಮಾಡ್ತೀರಿ? ಸೇಲ್ ಉಂಟು ಸರ್. ಡೈಮಂಡ್ ಡವ್ ಅಂತೇಳಿ. ಡೈಮಂಡ್ ಡವ್? ಹೌದು. ಓಹೋ, ಪಾರಿವಾಳ ತರನೇ ಕಾಣ್ತದೆ ನೋಡಕ್ಕೆ. ಹಾಗೇನೆ, ಸ್ವಲ್ಪ ಚೇಂಜಸ್ ಅದ್ರಲ್ಲಿ. ತುಂಬಾ ಚೆನ್ನಾಗಿದೆ. ಪಾರಿವಾಳ ಮರಿ ತರ ಕಾಣ್ತದೆ ನೋಡಕ್ಕೆ. ಸೂಪರ್ ಅಮ್ಮ.